ಆನೆ ನೋಡಿ ನೋಡಿ ಹೆಂಗ್ ಪದಗಳೇ ಬರ್ತಾ ಇಲ್ಲ. ದರ್ಶನ್ ಅವ್ರು ರೆಫರ್ ಮಾಡಿರೋ ಹೋಟೆಲ್ ಅಲ್ಲಿ ಎಂತ ಬಿಸಿ ಬಿಸಿ ಗೈಸ್. ಈ ವ್ಯೂ ನೋಡಿ. ಅಂಡ್ ಇಲ್ಲಿ ಒಂದು ಹನುಮಾನ್ ಟೆಂಪಲ್ ಇದೆ. ತಮಿಳ್ನಾಡಲ್ಲಿ ಇರೋದು. ಒಬ್ರು ತಾತ ಬರ್ತಾ ಇದಾರೆ. ಬೈಸ್ಕೊತೀವ ನಮ್ಗೆ ಗೊತ್ತಿಲ್ಲ. ಹೊರಗೆ போய் கால் ஓடி இங்கோட்டு போய் போடுறோம் இங்கோட்டு போய் கலையாரு யாருமே ஒரு நிமிஷம். ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ನಾವಿವತ್ತು ಮಾನ್ಸೂನ್ ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ವಿಡಿಯೋನ ಕೊನೆವರೆಗೂ ನೋಡಿ. ಅಷ್ಟೇ ಒಂದೇ ಬ್ಯಾಗು ಸಿಂಪಲ್. ಲ್ಯಾಪ್ಟಾಪ್ ಎಲ್ಲ ತರ ಪ್ಲಾನ್ ಇತ್ತು ನನಗೆ. ಲ್ಯಾಪ್ಟಾಪ್ ಬ್ಯಾಗ್ ಅಲ್ಲಿ ಕೂರ್ಲಿಲ್ಲ. ಸ್ಪೀಕರ್ಸ್ ಎಲ್ಲ ಇಟ್ಕೊಂಡಿದ್ರಾ? ಸ್ಪೀಕರ್ ಎಲ್ಲ ಲಗೇಜ್ ಎಲ್ಲ ಐತೆ. ಉಮೇಶ್ ರಕ್ಷಿತಾ ಮೈಸೂರಿಂದ ಓಡ್ತಾ ಇದೀವಿ. ಅಷ್ಟೇ ಕೊಡೋದು ಕಟ್ಟಿನೂ ಬರ್ತಿರ್ಲಿಲ್ಲ. ಎಲ್ಲಿ ಹೊರಟಿದ್ದೀವಿ ಸರ್ಪ್ರೈಸ್. ಆಕ್ಚುಲಿ ನಾವು ಎಲ್ಲಿಗೆ ಹೋಗ್ತಿದೀವಿ ಅಂತ ಆಮೇಲೆ ರಿವ್ಯೂ ಮಾಡ್ತೀವಿ ಗೈಸ್. ಇವರು ರೀಸೆಂಟ್ ಆಗಿ ಮದುವೆ ಆಗಿರುವಂತ ಕಪಲ್ಸ್. ಸೊ ಇವ್ರಿಗೋಸ್ಕರ ಅವ್ರ ಧರ್ಮಪತ್ನಿ ನೋಡಿ ಎಂಗೇಜ್ಮೆಂಟ್ ಸುದರ್ಶನ್ ಅವ್ರು ತೋರಿಸ್ತಿದ್ದಾರೆ. ಡಿಪ್ರೆಷನ್ ಜೊತೆಲಿರೋ ಸುದರ್ಶನ್. ಡಿಪ್ರೆಷನ್ ಅದೇ ಈಗ 2 months ಆಯ್ತು ಗೈಸ್ ಮದ್ವೆ ಆಗಿ. ಸೊ ಅವ್ರನ್ನ ಕರ್ಕೊಂಡು ನಾವು ಏನೋ ಟ್ರಿಪ್ ಹೋಗ್ತಿದೀವಿ. ಎಲ್ಲಿಗೆ ಅಂತ ಆಮೇಲೆ ಮೆಮೊರಿ ಅನ್ಕೊಂಡು ನನಗೆ ಮದ್ವೆಲ್ ಫೋಟೋಸ್ ತಗ್ಸ್ಕೊಂಡಿದ್ದು ಮೆಮೊರಿ ಚೆನ್ನಾಗಿ ಮಾಡೋ ಮೆಮೊರಿ ಇಲ್ಲ. ನಾನು ಅದಕ್ಕೆ ಹೇಳಿದೆ, ಊಟ ಮಿಸ್ ಆದ್ರೂ ಪರವಾಗಿಲ್ಲ, ಫೋಟೋಸೇ ಬೇಕು ನಮ್ಗೆ. ಫೋಟೋಸ್ ನಮ್ಮ ಮದ್ವೆ ದಿನ ನಾವು ರೆಡಿ ಆದಾಗ ಯಾರು ಏನಕ್ಕೆ ಡಿಪ್ರೆಷನ್ ಮದ್ವೆಲಿ ಏನಿಲ್ಲ, ಅದು ಫೋಟೋಗೆ ನನ್ಗೆ ಇಂಟ್ರೆಸ್ಟ್ ಇರಲ್ಲ. ಬಟ್ ಮೆಮೊರಿ ಇರ್ತದಲ್ಲ, ಆ ಮೆಮೊರಿಗೆ ನನಗೆ ಮೆಮೊರಿ ಬೇಕೇ ಬೇಕು ಅಂತ ಅಂದ ತಕ್ಷಣ ಎಷ್ಟೇ ಇರಲಿ, ಟ್ಯಾನ್ ಇರಲಿ, ಟೆನ್ಷನ್ ಇರಲಿ, ಡಿಪ್ರೆಷನ್ ಟ್ಯಾನ್ ಆಗ್ತಾರಲ್ಲ ಹೊರಗಡೆ ನಿಂತು ಟ್ಯಾನ್ ಆಗ್ತಾರಲ್ಲ. ಟ್ಯಾನ್ ಆದ್ರೂ ಪರವಾಗಿಲ್ಲ, ಮೆಮೊರಿಗೋಸ್ಕರ ಫೋಟೋ ಬೇಕು ಅಂತ. ಕ್ರೀಮ್ ಎಲ್ಲ ನೀವೇ ಹಚ್ಕೋತೀರ? ನಿಮ್ದು ನೀವೇ ಹಚ್ಕೊಳ್ಳೋದ? ಅವ್ರದ್ದು ಅವ್ರೇನ್ ಕ್ರೀಮೇನೆ ಹಚ್ಕೊಳ್ಳಲ್ಲ. ನಾನ್ ಹಚ್ಕೋತಾರೆ. ಕ್ರೀಮೇ ಹಾಕೊಳ್ಳಲ್ಲ. ಎಲ್ಲ ತಾಡ್ತಾಡ್ತಾಡ್ತಾಡ ಈಗ ಅದು ಎಲ್ಲ ಅದಕ್ಕೇನೆ ಸುದರ್ಶನ್ ಪಳಪಳ ಅಂತ ಹೊಳಿತಾ ಇರೋದು. ಯಾವ್ದಾದ್ರು ಕ್ರೀಮ್ ಅದೇ ಇರ್ಬೇಕು ತಾನೆ. ಸಿರಮ್ ಹಚ್ಚಿದ್ರೆ ಸಿರಮ್, ಮಾಯಿಶ್ಚರೈಸರ್ ವರ್ಕೌಟ್ ಆಗ್ಲಿಲ್ಲ, ಅದಕ್ಕೆ ವಾಪಸ್ ಕೊಟ್ಬಿಟ್ಟಾರೆ. ಬಿಸಿಲಿಗೆ ಹೋದಲ್ಲ ಅಷ್ಟೇ ನಾನು ಹಚ್ಚೋದು. ಇವ್ರು ಹೆಂಗೆ ಅಂತಂದ್ರೆ ಹಚ್ಕೊಂಡಿರ್ತೀನಲ್ಲ, ಕೈ ಏನಾದ್ರು ಚೆನ್ನಾಗಿ ಕಳಿಸಿದ್ರೆ ನನಗೆ ಹಚ್ಕೊಡಲ್ಲ. ರಿಸಲ್ಟ್ ನೋಡಾದ್ಮೇಲೆ ಹಚ್ಚಿಸ್ಕೊಳ್ಳೋದು. ಅಲ್ಲಿವರೆಗೂ ಡೌಟ್. ಗೊತ್ತಾಯ್ತಾ? ಎಲ್ಲ ಜ್ಯೋತಿಯವರೇ, ನೀವು ಹಿಂಗೆ ಕರಿಬೇಕು, ಮುದ್ದು ಅಂತ ಕರಿಬೇಕು. ನೀವು ಹೇಳ್ಕೊಡ್ತಾರೆ, ಡಿಲೀಟ್ ಮಾಡಿ ಫಸ್ಟಿಂದ ಮಾಡಿ ಕಟ್ ಮಾಡಿ. ಗೈಡ್ ಇದ್ದಾರೆ, ಟೂರಿಸ್ಟ್ ಗೈಡು. ಕೆಮ್ಮರ್ದಿದೆ ಸ್ವಲ್ಪ ಗೈಸ್. ಪೇಮೆಂಟ್ ಕರ್ಕೊಂಡ್ಬಂದಿದ್ದೀವಿ. ಆಕ್ಚುಲಿ ಚೆನ್ನಾಗಿರೋದು. ಕಟ್ ಮಾಡಿದ್ರೆ ನಾನು ಏನು ಮಾತಾಡಲ್ಲ ಗೈಸ್. ಗೈಸ್ ಆನೆ ಅನ್ಕೊಂಡು ಬಂಡೆ ನೋಡಿ ಅವನು ನಿಧಾನಕ್ಕೆ ಓಡಿಸ್ತಾ ಇದ್ದಾನೆ. ಕರ್ಕೊಂಡು ಹೋಗ್ತಿದ್ದಾರೆ ನಮ್ ಶಿವ ನಮ್ಗೆ ಗಾಗಲ್ಸ್ ಕೊಡ್ತಾ ಇಲ್ಲ. ಕುತ್ಕೊಂಡ್ಬಿಟ್ಟಿದ್ದಾರೆ. ನಾನಂತೂ ಕೊಡೋದಾಗ ಹೇಳ್ತಾ ಇದ್ದೀನಿ. ಯಾವ್ದೋ ಬೇಡವಾದ ಅಲ್ಲಿ ಝೂಮ್ ಮಾಡಿ ಅಲ್ಲಿ ಫ್ಯಾಮಿಲಿ ಅದು ಫೋಟೋ ಮಾತ್ರ ಆನೆ ಇಲ್ಲ. ಅಯ್ಯೋ, ನೀನು ಕಾಣ್ತಾ ಇಲ್ಲ, ಏನು ಕಾಣ್ತಾ ಇಲ್ಲ. ಪ್ರಾಣಿಗಳೆಲ್ಲ ಓಡಾಡಿಕೊಂಡು ಸಿಗ್ಬೋದು. ಅನಿಸ್ತಾ ಇದೆಯಾ? ತುಂಬಾ ಅನಿಸ್ತಾ ಇದೆಯಾ?
ರಾಜವಲ್ಲಿ ಡಿಪ್ರೆಷನ್ ರಾಜವಲ್ಲಿ. ಜೀವನ ಹಂಗೆ, ಮದ್ವೆ ಆತರ ಇಲ್ಲ. ಪಕ್ಕದಲ್ಲಿದಾರಲ್ಲ ಏನಂತ ಅರ್ಥ ಇಲ್ಲ ಅಷ್ಟೇ. ಒಂದು ಕಂಡೀಷನ್ ಹಾಕಿದ್ದಾರೆ, ನೀರಿಗೆಲ್ಲ ಇಳಿಸ್ಬೇಡ ಅಂತ. ನಮ್ಮ ಗೈಸ್ ಇದೊಂದು ಗೈಸ್ ನೀರ್ಗೆಲ್ಲ ಇಳಿಬೇಕು ಅಂತ ಹೋಗ್ತಾ ಇದಾರೆ. ಹೇಳಿದಾರೆ ಮನೇಲಿ ಎತ್ತಿ ಮೇಲೆ ಅಂತ. ಗೈಸ್ ನಾನೇನಿಲ್ಲ, ಇವ್ರು 4 ಜನನು ಕಾಪಾಡ್ತಾರೆ. ವೇಸ್ಟ್. ಬಿದ್ದರೆ ನಮ್ಮನ್ನ. ಗೊತ್ತೇ ಇಲ್ಲ ಇವ್ರಿಗೆ ಸ್ವಿಮ್ ಅಂದ್ರೆ ಏನು. ನಾವ್ ಬಿದ್ರು ನೀವೇ ಎತ್ತಾನ ಹಂಗಂದ್ರೆ. ಕಲಿಸ್ತೀವಿ ನಾವು, ಸ್ವಿಮ್ಮಿಂಗ್ ಕಲಿಂಗ್ ಗೊತ್ತಾಗಿರಲ್ಲ ನಾವು. ಹಂಗಲ್ಲ ಬಸ್ ಇದು ಸ್ಪೆಲ್ಲಿಂಗ್ ಇಟ್ಕೊಂಡು ಏನ್ ಮಾಡೋದು? ಏನ್ ಮಾಡೋದು? ಕಲ್ತಿದ್ರೆ ಸರಿ, ನೀವಿಬ್ರು ಕಲ್ತಿಲ್ಲ. ಕಲ್ತಿದ್ಯಾ ಗೈಸ್? ಇವ್ನಿಗೆ ಸ್ವಿಮ್ಮಿಂಗ್ ಅಂದ್ರೆ ಏನಂತ ನಂಗೆ ಗೊತ್ತಿಲ್ಲ, ಬರೀ ಸ್ವಿಮ್ಮಿಂಗ್ ಮಾಡ್ತೀನಿ ಅನ್ನೋದನ್ನ ಬಿಲ್ಡಪ್ ಕೊಡ್ತಾ ಕೂತ್ಕೊಳ್ಳೋದು. ಇಲ್ಲ 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 ಆನೆ ಜೊತೆ ಸೆಲ್ಫಿ ತೆಗಿರಿ. ಪ್ಲೀಸ್ ಹಂಗೆ ಇರಿ ಏನಾಗಲ್ಲ ಇರಿ. ಗೈಸ್ ಅಲ್ಲಿ ಆನೆ ಆನೆ ನೋಡಿ ನೋಡಿ ಮುದ್ದು ಹಿಂಗೆ ಇರಿ, ಒಂದ್ ನಿಮಿಷ ಇರಿ ಏನಾಗಲ್ಲ. ನಡೀರಿ ಬೇಗ ನಡೀರಿ. ನೋಡಿದ್ವಲ್ಲ ಏನು ಆಗಲ್ಲ. ಇದನ್ನು ತಿಂತಾನೆ ಗೈಸ್. ಬಾಯ್ ಬಾಯ್. ಆನೆ ಜೊತೆ ಅಷ್ಟೇ ಮಾಡೋಣ, ಆನೆ ಜೊತೆ ಅಷ್ಟೇ ಅಷ್ಟೇ ಅಲ್ಲಿ ಅಷ್ಟೇ. ವಿಡಿಯೋ ಮಾಡಿ ಅಷ್ಟೇ ವಿಡಿಯೋ. ನಾವ್ ಆನೆ ನೋಡಿದ್ವಿ ಅಷ್ಟೇ. ಸೆಲ್ಫಿಯಿಂದ ವಿಡಿಯೋ ಮಾಡಿ. ಆನೆ ಜೊತೆ ನಾವು ನಡೀತಾ ಇದ್ದೀವಿ ಈ ಬರ್ತಿದೆ ನೋಡ್ಕೊಂಡ್ ಬರುತ್ತೆ. ಆ ಕಡೆ ಅಂದ್ರೆ ನೋಡಿದ್ವಲ್ಲ ಖುಷಿ ಆಯ್ತಪ್ಪ. ಇನ್ನು ಸಿಗುತ್ತೆ, ಇನ್ನು ಫ್ಯಾಮಿಲಿ ಇರುತ್ತೆ. ಅಂದ್ರೆ ಜಸ್ಟ್ ನೋಡಾಗಿರ್ಲಿಯಪ್ಪ, ನಮ್ಗಂತೂ ಏನು ಮಾಡಕ್ ಬೇಡ. ಒಳ್ಳೆ ಹಂಗಿತ್ತು. ಹುಲಿ ರಾಜ ಹುಲಿಗೆ ಎದ್ರುಕೊಂಡ್ಬಿಡ್ತು. ನಾನೇ ಎದ್ರುಕೊಂಡಂಗಿವೆ. ಇಲ್ಲ 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 ಆತರ ಇಲ್ಲ, ಅಲ್ಲ ಆತರ ಇಲ್ಲ guys, ಆತರ ಇಲ್ಲ. ಇವ್ರು ನಮ್ಗೆ ಇದು ಏನೋ ಡಿಪ್ರೆಷನ್ ತರ ಕಳಿಸ್ತಿದ್ದಾರೆ. ಕೆಳಗಿಳಿಯೋಣ ಅನ್ಕೊಂಡ್ರೆ actually ಅವ್ರು. ನಮ್ನೇ ಡಾಮಿನೇಟ್ ಮಾಡುವ. ಈಗ ನೋಡು ಫುಲ್ ಮುದ್ರಕೊಂಡ್ಬಿಡೈತೆ. ಫುಲ್ಲು ವಿಶ್ ಮಾಡ್ಬಿಡಲ್ಲ. ನಾನು ಸಪೋರ್ಟ್ ಮಾಡ್ತೀನಿ. ಫಾರ್ಮ್ ಬರ್ತೀನಿ ಗಾಯ್ಸ್. ರೋಸ್ಟ್ ಮಾಡ್ತಿದ್ದಾರೆ ಜ್ಯೋತಿ ಅವರು. ಫಾರ್ಮ್ ಬಂದ್ರೆ ಗಾಯ್ಸ್ ಇನ್ನೂ ಅಕ್ಕಾಡ ಕೇಳ್ತಿಲ್ಲ ಅನ್ಸ್ಕೊತಾ ಇದಾರೆ ಅಷ್ಟೇ. ಸ್ವಲ್ಪ ಇನ್ನ ತಿಂಡಿ ಆಗ್ಲಿ ಗಾಯ್ಸ್. ಓಕೆ, ಆಮೇಲೆ ಸ್ವಲ್ಪ ಅಷ್ಟೇ. ಇವಾಗ ಚೆನ್ನಾಗಿ ಕಾಣ್ತಿಲ್ಲ ಗಾಯ್ಸ್. ಇಲ್ಲಿದಾರಲ್ಲ ಅವ್ನಿಗೆ ಏನೋ ಪಾರ್ಟಿ ಕೊಡ್ಸೋಣ ಅನ್ಕೊಂಡು ಹೋಗ್ತಾ ಇದೀವಿ ಗೈಸ್. ನಾನೇ ಖರ್ಚಾಗ ತಗೊಂಡ್ಬಂದಿರೋದು ಗೈಸ್. ಇದು ಕೆನಡಾಗ ಹೋಗಿರ್ಬೇಕು. ಗೈಸ್ ಕೆನಡಾ ರಿಟರ್ನ್ಸ್ ಇವರು ಗೈಸ್. ನಮ್ದು ಪವನ್ ಏನು ಕೇಳಲ್ಲ ಗೈಸ್. ಆಯ್ತು ಗೈಸ್. ಅವ್ರು ಒಂಟಿ ಸಲಗಾಗಿದ್ದಾರೆ ಈಗ. ಪಾಪ ಗೈಸ್. ಅವ್ರಿಗೋಸ್ಕರ ಏನು ಒಂದೇ ಏನದು ಏನೇನು ಹೇಳ್ತಾ ಇದೆಯಾ? ಒಂಟಿ ಸಲ ಪಕ್ಕ ಹುಲಿ ಇರ್ತದೆ. ಜಿಂಕೆ. ಜಿಂಕೆ ಫ್ಯಾಮಿಲಿ ಗೈಸ್ ಇದು. ವಾವ್ ಸಕ್ಕತ್ತಾಗಿದೆ. ಆನೆ ನೋಡಿದ್ವಿ, ಜಿಂಕೆ ನೋಡಿದ್ವಿ, ಮುಂದೆ ಹುಲಿ ಬಂದ್ರೆ ಹೆಂಗಿರುತ್ತೆ ಬಂದ್ರೆ ನೋಡಲ್ಲ ಓಡೋಗದೆ. ಗೈಸ್ ನಾವಿಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನಿಲ್ಸಿದೀವಿ. ಕೂರ್ಗ್ ರೀಚ್ ಆಗಿದೀವಿ ಇವಾಗ. ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಆನ್ ದ ವೇ ನಿಲ್ಸಿದೀವಿ. ನೋಡೋಣ ಒಳಗೆ ಹೋಗಿ ಹೇಗಿದೆ ಏನೋ ಅಂತ ಗೊತ್ತಿಲ್ಲ. ವೆದರ್ ಅಂತೂ ಸಕ್ಕತ್ತಾಗಿದೆ. ಡ್ರೈವ್ ನಮ್ಮ ಕಾರಲ್ಲಿ ಪಾರ್ಕ್ ಮಾಡಿದೀವಿ. ಚೆನ್ನಾಗಿದೆಯಂತ ಕರ್ಕೊ ಬಂದಿರೋರು ನೀವೇ, ಚೆನ್ನಾಗಿಲ್ದರೆ ಓಕೆ ನೋಡುವ ಹೇಗಿದೆ ಅಂತ. ಉಮೇಶ್ ರಕ್ಷಿತಾ ತಿಂಡಿಕ್ ಮಾಡಕ್ ಬಂದಿದೀವಿ ಅಷ್ಟೇ ಅಷ್ಟೇ. ತೋರಿಸ್ತಾ ಇದೀನಿ ನಿಮ್ನ. ಎಲ್ಲಾನು ಒಂದೊಂದು ಹೇಳಿ, ಎಲ್ಲ ಟೇಸ್ಟ್ ಮಾಡ್ಬೋದು. ಒಳಗಡೆ ಈ ತರ ಇದೆ. ಒಂದು ಸೆಟ್ ದೋಸೆ, ಒಂದು ಮಸಾಲಾ ದೋಸೆ, ಒಂದು ಪ್ಲೇನ್ ದೋಸೆ. ಪ್ಲೇನ್ ದೋಸೆ ಬೇಡ. ಪೂರಿ ಒಂದು ಪ್ಲೇಟ್, ಇಡ್ಲಿ ಉಪ್ಮಾ, ಇಡ್ಲಿ ಉಪ್ಮಾ. ಹಾ ಎಲ್ಲಾನು ನೋಡೋಣ ನೀವು ಟೇಸ್ಟ್ ಹೆಂಗಿದೆ ಅಂತ. ಅದಕ್ಕೆ ಬ್ಲಾಗರ್ಸು ಸ್ವಲ್ಪ ಲೇಟಾಗಿ ವಿಡಿಯೋ ಹಾಕ್ತೀವಿ, ಮಾಡ್ಕೋತೀವಿ ಬಟ್ ಲೇಟು.
ಗೈಸ್ ನಾವೀಗ ಬ್ರೇಕ್ಫಾಸ್ಟ್ ಮಾಡಕ್ ಬಂದಿದ್ದೀವಿ. ಟೇಸ್ಟ್ ಹೇಗಿದೆ ಏನು ಅಂತ ನೋಡ್ಬಿಟ್ಟು ಹೇಳ್ತೀವಿ. ಫಸ್ಟ್ ಟೈಮ್ ಬಂದಿರೋದು. ಟೇಸ್ಟ್ ನೋಡ್ಬಿಟ್ಟಲ್ಲ, ಚೆನ್ನಾಗಿಲ್ಲ ತಿನ್ಬಿಟ್ಟು ಹೇಳ್ತೀವಿ. Okay. ಟೇಸ್ಟ್ ಚೆನ್ನಾಗಿಲ್ಲ ಅಂತ ಅಂದ್ರೆ ಸುದರ್ಶನ್ಗೆ ಹಿಡ್ಕೊಂಡು ಏನಾದ್ರು ಚೆನ್ನಾಗಿದ್ರೆ ಅದನ್ನ ಹೇಳ್ಬಿಡಿ. ಚೆನ್ನಾಗಿದ್ರೆ ಹೌದು ಅವ್ರಿಗೆ ಚೆನ್ನಾಗಿ ತಗೊಂಡಿದ್ದೀವಿ. ನೋಡಿ ನೋಡಿ ಅಲ್ಲಿ ಅವರೇ ಅವರೇ ಮಾಡ್ತಿರೋದು. ಅವ್ರು ಬರ್ವಾಗ್ಲೇ ಮಾತಾಡಿ ಏನಾದ್ರು. ಸಾಕು ನೀವ್ ಇರ್ಬೇಕಾದ್ರೆ ಅಷ್ಟೇ ಹೌದಾ? ನಾಚಿಕೆನಾ? ನೋಡಿ ಅವ್ರಿಗೆ ಮಾತುಗಳೇ ನಾನು ಒಂದೇ ಸ್ಪೈನ್ ಮಾತ್ರ ಅಷ್ಟೇ ಕೊಡೋದು, ಯಾಕಂದ್ರೆ ಜಾಸ್ತಿ ಮಾತಾಡಕ್ ಹೋಗಲ್ಲ. ಓಕೆನಾ? ಓಕೆ. ನಿಮ್ನ ನೋಡಿ ಅವ್ರಿಗೆ ಮಾತುಗಳೇ ಬರ್ತಾ ಇಲ್ಲ, ಪದಗಳೇ ಬರ್ತಾ ಇಲ್ಲ. ಜಾಸ್ತಿ ಬರ್ತಿತ್ತು ಅವರನ್ನ ಬನ್ನಿ ಬನ್ನಿ ಹಂಗೆ ಸ್ವಲ್ಪ ಅವರೇ ಪರವಾಗಿಲ್ಲ, ನಾವು ಬ್ಲಾಗರ್ಸ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಆದ್ರೂ ಉತ್ತರ ನೋಡಿದ್ರೆ ಹೌದಾ? ಅದಕ್ಕೆ ಕರ್ಕೊಂಡ್ಬಂದಿದ್ದೀವಿ. ನೀವು ಹಾಸ್ಪಿಟಲ್ ನೋಡ್ಬಿಟ್ಟು ನೆಗೆಟಿವ್ ಕೊಟ್ಬಿಡ್ತೀರಾ, ಹೇಳ್ತೀನಿ ಲಾಸ್ಟಲ್ಲಿ ಹಾಸ್ಪಿಟಲ್ ನೆಗೆಟಿವ್ ಕೊಟ್ರಿ ಅಂತ. ನಾನು ಕಷ್ಟಪಟ್ಟು ಕರ್ಕೊಂಡ್ಬಂದಿರೋದು. ಟೇಸ್ಟ್ ಇನ್ನೂ ಮಾಡಿಲ್ಲ. ಆಕ್ಚುಲಿ ಸರ್ವಿಂಗ್ ಚೆನ್ನಾಗಿ ಮಾಡ್ತಿದ್ದಾರೆ ಗೈಸ್. ಬಿಸಿ ಬಿಸಿ ಇಡ್ಲಿ, ಬಿಸಿ ಬಿಸಿ ಉಪ್ಮಾ, ಬಿಸಿ ಬಿಸಿ ದೋಸೆ, ಬಿಸಿ ಬಿಸಿ ನೀರು ಎಲ್ಲ ಬಿಸಿಯಾಗಿ ಕೊಡ್ತಿದ್ದಾರೆ ಗೈಸ್. ಸರ್ವಿಂಗ್ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈ ಕಡೆ ಬಂದ್ರೆ ಬಂದು ವಿಸಿಟ್ ಮಾಡಿ. ಬಿಸಿ ಬಿಸಿಯಾಗಿ ಕಾದಿದೆ, ಬನ್ನಿ ನಿಮ್ಮೆಲ್ರಿಗೂ ಇದೆ. ಬಿಸಿ ಬಿಸಿಯಾಗಿ ಕಾದಿದೆ. ಸುದರ್ಶನ್ ಅವ್ರು ರೆಫರ್ ಮಾಡಿರೋ ಹೋಟೆಲ್ ಅಲ್ಲಿ ಎಂತ ಬಿಸಿ ಬಿಸಿ ಊಟ ಕೊಟ್ಟಿದ್ದಾರೆ. ಬಿಸಿ ನೀರು, ಬಿಸಿ ಇಡ್ಲಿ. ತಿನ್ಬಿಟ್ಟು ಹೇಳಿ ಟೇಸ್ಟ್ ಚೆನ್ನಾಗಿದೆ ಅನ್ಸುತ್ತೆ, ನೋಡಿದ್ರೆ ಗೊತ್ತಾಗ್ತಾ ಇದೆ. ಚೆನ್ನಾಗಿದೆ ಅಲ್ವಾ? 5 ಬಿಸಿ ಪೂರಿ ಚೆನ್ನಾಗಿದೆ ಟೇಸ್ಟ್. ಬ್ರೇಕ್ಫಾಸ್ಟ್ ಆಯಿತು. ಬ್ರೇಕ್ಫಾಸ್ಟ್ ತುಂಬ ಚೆನ್ನಾಗಿತ್ತು. ನೀವೇನಾದರೂ ಈ ವೇಯಲ್ಲಿ ಬಂದರೆ ಈ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಬೋದು. ಎಲ್ಲ ಟೇಸ್ಟ್ ಕೂಡ ಚೆನ್ನಾಗಿತ್ತು. ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇವಾಗ ಏನು ಎಲ್ಲಿ ವಿರಾಜಪೇಟೆ ಬಿಟ್ಟು ಕೂರ್ಗ್ ರೀಚ್ ಆಗಿದ್ದೀವಿ. ಇಲ್ಲಿಂದ ಇರಿಟ್ಟಿಗೆ ಹೋಗಿ ಕಣ್ಣೂರ್ಗೆ ಹೋಗ್ಬೇಕು ಅಷ್ಟೇ. ನೋಡೋದ ಖುಷಿಯಾಗಲಿ. ಘಾಟ್ ಸೆಕ್ಷನ್ ಫಸ್ಟ್ ಟೈಮ್. ಗಂಟೆ ಅಂತಾನೆ ಅನಿಸ್ತಾ ಇಲ್ಲ ಅಲ್ವಾ? 9:30 10 ಗಂಟೆ ಆಗಲಿಲ್ಲ ಇನ್ನ. ಓಕೆ 10 ಗಂಟೆ ನಿಯರೇನೆ, ಬಟ್ ಅನಿಸ್ತಾ ಇಲ್ಲ. ಮಳೆ ಶುರುವಾಯಿತು. ಮುಂಗಾರು ಮಳೆಯೇ. ಗೈಸ್ ನಾವು ಮೈಸೂರಿಂದ ಟ್ರಾವೆಲ್ ಮಾಡ್ತಿರೋದು. ಸೊ ನೀವು ಕೂಡ ಕಣ್ಣೂರಿಗೆ ಮೈಸೂರು ರೂಟಲ್ಲಿ ಹೋಗಬೇಕಾಗತ್ತೆ. ಹುಣಸೂರು, ಕೂರ್ಗು, ವಿರಾಜಪೇಟೆ, ಗೋಣಿಕೊಪ್ಪ, ಅದಾದಮೇಲೆ ಇರಿಟಿ ಅಂತ ಘಾಟ್ ಸೆಕ್ಷನ್. ಇವಾಗ ನಾವೇನು ಹೋಗ್ತಾ ಇದ್ದೀವಿ ಒಂದು 20 ಕಿಲೋಮೀಟರ್ಸ್ ಘಾಟ್ ಸೆಕ್ಷನ್ ಇರುತ್ತೆ. ಅದು ಬಿಟ್ಟರೆ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಸೊ ಘಾಟ್ ಸೆಕ್ಷನ್ ಆದಮೇಲೆ ಕಣ್ಣೂರು ಸಿಗುತ್ತೆ. ರೋಡೆಲ್ಲನೂ ಅಷ್ಟೇ ಚೆನ್ನಾಗಿತ್ತು. ಸೊ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ನಿಮ್ಮ ಎಷ್ಟು ಚೆನ್ನಾಗಿ ಬಿಡಿಸ್ತೈತೆ. ನೀವೇ ತಾನೇ ಸರಿ ಸರಿ ನಡಿ ಸಾಕು ಸಾಕು ಸಾಕು. ಖುಷ್ ಹೋ ಗಯಾ, ಖುಷ್ ಹೋ ಗಯಾ, ಖುಷ್ ಹೋ ಗಯಾ. ಮೇಲ್ ನೋಡಿ ಆಂಜನೇಯ ದೇವಸ್ಥಾನ. ವಾವ್ ಸಕ್ಕತ್ತಾಗಿದೆ. ಇದು ಮೇಟಿಯಡಿ ಪಾರೆ ಹನುಮಾನ್ ಕ್ಷೇತ್ರ. ಸಕ್ಕತ್ತಾಗಿದೆ. ವ್ಯೂ ನೋಡಿ, ಮುಂದೆ ಈ ತರ ಇದೆ ಹನುಮಾನ್ ಟೆಂಪಲ್. ಇಲ್ಲಿ ಚಿಕ್ಕದಾಗಿ ವಾಟರ್ ಫಾಲ್ಸ್ ಇದೆ. ಸಕ್ಕತ್ತಾಗಿದೆ ಗೈಸ್ ಈ ವ್ಯೂ ನೋಡಿ. ಆ್ಯಂಡ್ ಇಲ್ಲಿ ಒಂದು ಹನುಮಾನ್ ಟೆಂಪಲ್ ಇದೆ. ಏನು ಮಸ್ತ್ ಇದೆ ಗೊತ್ತಾ, ಸಕ್ಕತ್ತಾಗಿದೆ. ಒಂಥರ ಹಿಡನ್ ಸ್ಪಾಟು. ಪಕ್ಕದಲ್ಲಿ ಒಂದು ಚಿಕ್ಕದಾಗಿ ವಾಟರ್ ಫಾಲ್ಸ್ ಹರಿತಾ ಇದೆ. ಸಕ್ಕತ್ತಾಗಿದೆ. ಒಂದು ಟೆಂಪಲ್ ಎಲ್ಲ ತುಂಬ ಚೆನ್ನಾಗಿತ್ತು. ಈಗ ಮುಗಿಸ್ಕೊಂಡು ಹೊರಟ್ವಿ. ಇವಾಗ ಕಣ್ಣೂರಿಗೆ ಡೈರೆಕ್ಟಾಗಿ ಹೋಗ್ತೀವಿ. ಎಲ್ಲೂ ಸ್ಟಾಪ್ ಮಾಡಲ್ಲ. ಇವಾಗಲೂ ಸ್ವಲ್ಪ ಲೇಟ್ ಆಗ್ತಿದೆ. ಕಣ್ಣೂರಿಗೆ ಹೋಗ್ತೀವಿ. ಅಂದ್ರೆ ಬೇಗ ಬಂದ್ವಿ ಅಲ್ವಾ. ಬಟ್ ಎಷ್ಟು 6:30 7ಗೆ ನಾವು ಮೈಸೂರು ಬಿಟ್ಟಿದ್ದಕ್ಕೆ ಈಗ ಎಷ್ಟು 11 ಆಗ್ತಾ ಇದೆ. ಆಲ್ಮೋಸ್ಟ್ ಇನ್ನೇನೋ ಒಂದು 45 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ ಕಣ್ಣೂರಿಗೆ.
ನಾವು ಹೋಟೆಲ್ ಚೆಕ್ ಇನ್ ಇರೋದು 1 ಗಂಟೆಗೆ. ಸೊ ಅದಕ್ಕಿಂತ ಮುಂಚೆ ಲಂಚ್ ಮುಗಿಸ್ಕೊಂಡು ರೂಮಿಗೆ ಹೋಗೋದು ನೋಡ್ಬೇಕು. ಸ್ವಲ್ಪ ಶೀತ ಜಾಸ್ತಿ ಆಗಿದೆ, ಚಳಿ ಜಾಸ್ತಿ ಆಗಿದೆ, ಹೀಟ್ ಜನರೇಟ್ ಆಗ್ತಿದೆ, ಮಳೆ ಬಂದು ಹೀಟ್ ಆಗ್ತಿದೆ. ಈ ಟೈಮ್ ಬನ್ನಿ. ಕೋಸ್ಟಲ್ ನೋಡಿ ಇಲ್ಲಿ ಎಷ್ಟು ನಿಜ ಗೈಸ್, ಮಳೆ ಬರ್ತಿದೆ ಬಟ್ ಹೊರಗಡೆ ನೋಡಿದ್ರೆ ಬಿಸಿ ಇದೆ ತುಂಬಾ. ಕೋಸ್ಟಲ್ ಏರಿಯಾದಲ್ಲಿ ಹಂಗೇನೆ. ಏನ್ ಗೊತ್ತಾ, ಕಣ್ಣೂರಲ್ಲಿ ಅಂತ ಕೇಳೋದ್ ಬೇಡ, ಮೈಸೂರಲ್ಲಿ ಇರೋ ಊರ್ನ ಯಾವ್ದಾದ್ರು ಒಂದ್ ಹಳ್ಳಿ ಹೆಸರು ಹೇಳ್ಬಿಡೋಣ ಎಲ್ಲಿದೆ ಅಂತ, ಆಯ್ತಾ? ನೋಡೋಣ ರಿಯಾಕ್ಷನ್. ಇಲ್ಲಿದೆ ಅಂತ ಸುಳ್ಳು ಹೇಳ್ತಾರೆ. ಹಂಗೆ ಬೇಡ. ಈಗ ಏನು ಗೊತ್ತಾ, ಕಣ್ಣೂರ್ ಅಕ್ಕಪಕ್ಕ ಹಳ್ಳಿ ಇರುತ್ತಲ್ಲ, ಯಾವ್ದಾದ್ರು ಹಳ್ಳಿ ಅವ್ರಿಗೆ ಗೊತ್ತಿರುತ್ತೆ. ಹಳ್ಳಿಗಳೆಲ್ಲ ಗೊತ್ತಿರಲ್ಲ ಕರೆಕ್ಟಾಗಿ. ತಮಿಳ್ನಾಡಲ್ಲಿ ಇರೋದು ಕಪ್ಪಿನ ಸರಿ ಅದು ಜಾಸ್ತಿ ಐತೆ ಕಣ. ಉತ್ತರ ಹೆಸರೆಲ್ಲ ಕೊಡ್ಬೇಡಿ, ಮಲಯಾಳಂ ಇನ್ನ ಕಷ್ಟ ಆಗ್ಬಿಡುತ್ತೆ ಅವ್ರಿಗೆ. ಹಂಗೆ ಝೂಮ್ ಮಾಡು. ಇದೆ ಅದು ಬೇಡ. ಯಾವ್ದು ಕೇಳ್ತೀರಾ? ಇರ್ಕೂರ್ ಹೆಂಗ ಕೊಡಂಗೆ. ಸರಿ, ನಾನೊಂದು ಕೇಳ್ತೀನಿ, ಇವಾಗ ಕೇಳಿ ಅಂತ. ಮೈಸೂರಲ್ಲಿ ಇರೋದು ಯಾವ್ದಾದ್ರು ಉಟ್ಲಿಕ್ಕೆ ಹೆಂಗೆ ನಮ್ ಕೃಷಿ ಚಟ ಆಗ್ತದೆ. ನಾನ್ ಕೇಳ್ಬೇಕು, ಯಾರು ನಗ್ಬೇಡಿ, ಬಟ್ ನೀವು ಕೇಳ್ಬೇಕು, ನಾವೆಲ್ಲ ನಗ್ತೀವಿ. ಬೇಡ, ನಮ್ಮ ಯಜಮಾನ್ರು ಕೇಳ್ಬೇಕು. ಸರಿ ಸರಿ, ರಾಜ ಹುಲಿ ಅವ್ರದ್ದು ಪ್ರೆಸ್ಟೀಜ್ ಉಳಿಸುವ. ಬೇಡ. ಎಲ್ಲಿ ಯಾವ ಕಂಪನಿಲಿ ವರ್ಕ್ ಮಾಡೋದು? ಶೆಡ್ಯೂಲ್ ಅಲ್ಲ, ನಾವು HPO ಸ್ವಿಮ್ಮಿಂಗ್ ಇದೆಯಲ್ಲ, ಆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ವರ್ಕ್ ಮಾಡೋದು. ಸ್ವಿಮ್ಮಿಂಗ್ ಪೂಲ್ ಇಲ್ಲ, ಪಾಂಡ್ ಇದೆ, ಮನೆ ಮುಂದೆ ಪಾಂಡ್ ಇದೆ. ಎಂತ ಕಂಪನಿ? அந்த ಕಂಪನಿವಾ? நல்ல ಮೀನು ಉಂಟು. ಮೀನು ಉಂಟಲ್ಲಿ ಮೀನು ಇಲ್ಲ, ಎಲ್ಲ ಆವೆಲ್ಲ ತುಂಬ ಹೊಟ್ಟಿರುತ್ತೆ. ಹೆಂಗ್ ತಿಂತ. ಗೈಸ್, ನಾವು ಕಣ್ಣೂರಲ್ಲಿ ಇದೀವಿ. ಸೊ ಇಲ್ಲಿ ಅವ್ರಿಗೆ ಇಲ್ಲಿ ಯಾವ್ದಾದ್ರು ಒಂದು ಹಳ್ಳಿ ಹೆಸರು ಕೇಳ್ಬಿಟ್ಟು ಎಲ್ಲಿಗೆ ಹೋಗೋದು ಅಂತ ಕೇಳ್ಬೇಕು. ಸೊ ಸುದರ್ಶನ್ ಅವರು ಯಾವ್ದು ಕೇಳೋದು, ನಾನೇ ಪಕ್ಕ ಆಗೋದು ಇಲ್ಲಿಗೆಲ್ಲ ಕಿಸಿತಾರೆ ಇವರು. ನನಗೆ ಕುಡಿಕೆ ಮೋಟ, ಇನ್ನೊಂದು ಮಯನ್ಮೂರು, ದುಗಟಿ. ನಂದು ಓಕೆ, ದುಗಟಿ ಅವ್ರೆ. ನಾನು ಕುಡಿಕೆ ಮೋಟ ಹೇಳ್ತೀನಿ. ಆಮೇಲೆ ಮರ್ತೋಯ್ತು. ಇನ್ನೊಂದು ಕೊಟ್ಟಿ ಕಚ್ ಯಾವ್ದೋ ಒಂದು ಹೇಳ್ತೀನಿ. ಓಕೆ, ಅವ್ರು ಅದನ್ನ ಹೇಳ್ತಾರೆ. ನಾನ್ ಆಕ್ಚುಲಿ ದುಗಟ್ಟಿ ಬಂದು ಚಾಮರಾಜನಗರದಲ್ಲಿ ಇರೋದು, ಆಯ್ತಾ? ಸೊ ಇಲ್ಲಿ ಅವ್ರು ಕೇಳಿದ್ರೆ ನಿಜ ಹೇಳ್ತಾರ ಇಲ್ವಾ ಅಂತ ನೋಡೋಣ. ಸೊ ದುಗಟ್ಟಿ ಬಂದು ಚಾಮರಾಜನಗರದಲ್ಲಿರೋದು, ಇಲ್ಲಿ ಕೇಳಿ ನೋಡೋಣ. ನನ್ಗೇನ್ ತಲೆ ಡಿಪ್ರೆಷನ್ ಇರಲ್ಲ, ಕೇಳೋ ಟೈಮಲ್ಲಿ ನಕ್ಕಿದ್ರೆ ಡಿಪ್ರೆಷನ್ ಆಗ್ಬಿಡ್ತೀನಿ. ಸರಿ, ನೀವು ಕೇಳಾದ್ಮೇಲೆ ಬೇಕಾರೆ ಹೆಂಗಾರ ಕಿಸಿರಿ. ನೀವು ಕೇಳುವಾಗ ಹೇಳಲ್ಲ, ನಗಲ್ಲ ನಾವು. ಆಮೇಲೆ ಎದ್ರಿಸ್ಬಿಟ್ಟು ನನ್ನಲ್ಲಿ ಗುರಾಯಿಸಿದ್ರೆ ನಾ ಏನ್ ಮಾಡ್ಲಿ? ಹಂಗಲ್ಲ, ನಿಮ್ಮನ್ನ ಇಟ್ಕೊಂಡ್ರೆ ನೀವ್ ಅಲ್ಲಿ ನಿಂತ್ಕೊಳ್ಳಿ, ಹೋಗ್ತೀವಿ. ಏನೇನೋ ಕೇಳ್ಬಿಟ್ಟು ಅವ್ರ ಅರ್ಥದಲ್ಲಿ ಮಾಡಕ್ಕಾಗಲ್ಲ. ಇಳಿಯೋದೇ ಇಲ್ಲ, ನೀವ್ ಹಿಂಗ ಆಡಿದ್ರೆ ಹೋಗ್ ಬನ್ನಿ, ನಾನ್ ಧೈರ್ಯ ಕೊಡ್ತಾ ಇದ್ದೀನಿ. ನಿನ್ಗೆ ಹೆಂಗ್ ಅನ್ಬಿಟ್ಟ ಚಟ ಫೋನ್ ಮಾಡ್ಕೊಂಡು ಹೋಗ್ಬಿಡೋಣ. ಏನಿಲ್ಲ, ಚಟ ಎಲ್ಲ ಇವ್ರು ಸೆನ್ಸ್ ಮಾಡಿದಾರೆ. ಚಟ ಚೇಟ ಚಟ ಅಲ್ಲ, ಚಟ ಕನ್ನಡ. ಕೊಟ್ಟಿರಲ್ಲ ಹಂಗೆ ಚಟ 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 ಚೇಟ. ಇದರಲ್ಲಿ ಒಬ್ರು ತಾತ ಬರ್ತಾ ಇದಾರೆ, ಬೈಸ್ಕೊತೀವ ನಮ್ಗೆ ಗೊತ್ತಿಲ್ಲ. ನೀನ್ ನನ್ ಕಡೆ ಬರ್ತಿರೋದು. ಮೊಬೈಲ್ ಚಟ ಹೇಳ್ಕೊ, ನೀನ್ ಮೊಬೈಲ್ ಚಟ కొడుకి ముట్టుకో ഒരുപാട് വേണം കുടിക്കാണ്ടത്. ఎక్కడ കുടിക്കോട്ടല്ലേ? ഒരുപാട് പോകാനുണ്ട് ഇന്നും. ఎంత ఎంత కిలోమీటర్ అండి? 1/2 കിലോ, ഒരു 2 കിലോമീറ്റർ 3 കിലോമീറ്റർ ഒന്നല്ല. 3 కిలోమీటర్ ജാസ്തിയുണ്ട്. ഇಲ್ಲಿಗೆ నువ్వు ಹೆಂಗ ಪೊಂಗ? ചാലോട് കുറെ പോയ ചാലോട് ഇങ്ങോട്ട് പോയി പോകും. నువ్వు പോಂಗ ഇങ്ങോട്ട് പോയി കളയാറ്. ಸಕ್ಕತ್ತಾಗಿ ಮಾಡ್ತಿದ್ದೆ ಕಾರಣ ആറുമേ പിന്നെയും 1.5 കിലോമീറ്റർ ഉണ്ട്. പിന്നെയും മനസ്സിലായി ಇದು ದುಗಟ್ಟಿಗೆ ನೀನು ಹೋಗು. ದುಗಟ್ಟಿ ഒരു നിമിഷം ഇത് ದುಗಟ್ಟಿಗೆ ಹೆಂಗೆ ಹೋಗೋಣ? അതെന്ന് പറഞ്ഞേ ದುಗಟಿ ಅಂದೆ.
ದುಗಡಿ 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 ತೇರೆ ಅದ ಹುಡುಕಿ ಹೋಟೆಲಿಗೆ പോണ്ടേ ಹುಡುಕಿ ಮುಟ್ಟ ಅವನ್ಲೆ ದುಗಟ್ಟಿ ಹಿಂಗೆ ಇಲ್ಲಿಯಾ ഇടിയല്ല ഒന്ന് കൊറേ പോണം ಸರಿ 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 ಥ್ಯಾಂಕ್ ಯು ಚೇಟ ಬಾಯ್ ದುಗಟ್ಟಿ ಚಾಮರಾಜನಗರಲ್ಲ ಇருக்கு சக்சஸ் ದುಗಟ್ಟಿ ನಮಗೂ தெரியும் ದುಗಟ್ಟಿ ನಮಗೂ தெரியும் ಚೇಟಾ ಏ ಚೇಟಾ ಅಂದ್ವಲ್ಲ ತಾತ ಅದು ಚೇಟಾ ಅಂದ್ರೆ ಬ್ರೋ ತಾನೇ ಬ್ರೋ ಅಪ್ಪ ಸಕ್ಸಸ್ ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ ಕೊಡಿ ಗೋಲ್ಡನ್ ವರ್ಡ್ಸ್ ಮುಗೀತು ಇದು ಏನು ಇವಾಗ ಪವನ್ ಅವರು ಸೇಫ್ ಆಗಿ ಕರ್ಕೊಂಡ್ ಬಂದಿದ್ದಾರೆ ಸೇಫ್ ಆಗಿ ಕರ್ಕೊ ಹೋಗಿದ್ದಾರೆ ಒನ್ನೂರು ಹೋಗೋ ಟೈಮ್ ಅಲ್ಲಿ ಅರ್ಧ ಗಂಟೆಲಿ ಕರ್ಕೊ ಬಂದಿದ್ದಾರೆ ಇವರು ಅಷ್ಟೇನೆ ಘಾಟ್ ಸೆಕ್ಷನ್ ಅಲ್ಲಿ ಚೆನ್ನಾಗಿ ಓಡಿಸ್ಕೊಂಡ್ ಬಂದ್ರು ಇಬ್ರು ಡ್ರೈವರ್ಸ್ಗೆ ಇವಾಗ ಸನ್ಮಾನ ಮಾಡುವ ಒಂದು ಕೊಟ್ಟೆ ಕೊಡೋಣ ಏನು ಅಂತ ಅಲ್ಲೇ ಕೊಡೋಣ ಸರ್ಪ್ರೈಸ್ ಕೊಟ್ಟೆ ಕೊಟ್ಟಿ ಎಲ್ಲ ನಮ್ಗೆ ಸನ್ಮಾನ ಮಾಡೋ ಕಾರ್ಯಕ್ರಮ ಇದೆ ನೋಡೋಣ ಏನ್ ಮಾಡ್ತಾರೆ ಇವ್ರಿಬ್ರು ನಮ್ನ ಸೇಫ್ ಆಗಿ ಕಣ್ಣೂರಿಗೆ ರೀಚ್ ಮಾಡಿರೋದಕ್ಕೆ ಇಬ್ರಿಗೂ ಒಂದು ನಮ್ ಕಡೆಯಿಂದ ಸನ್ಮಾನದ ಹಾಡು ಸಾಧನೆ ತೋರಿದ ನಿಮ್ಗೆ ಸಾವಿರ ಸಾವಿರ ಚಪ್ಪಾಳೆ 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 ಪವನಂಗೆ ಚಪ್ಪಾಳೆ ಹಂಗೆ ಶಿವಣ್ಣಂಗೆ ಚಪ್ಪಾಳೆ ಸಾಕು ಸಾಕು ಅಭಿಮಾನಿಗಳು ಶಾಂತ ರೀತಿಯಿಂದ ವರ್ತಿಸಿ ಓಕೆ ಸಾಕು ಸಾಕು ನಮ್ನ ಹೋಗ್ವಾಗ್ಲೂ ಹಿಂಗೆ ಡ್ರಾಪ್ ಮಾಡ್ಬಿಡಿ ನಮ್ನ ಬಂದ್ಬಿಡಿ ಸನ್ಮಾನ ಇದೆ ಆಯ್ತು ಸರ್ಪ್ರೈಸ್ ಆಯ್ತು ಅಲ್ಲಿ ಇಲ್ದೆ ಸ್ಟೇ ಹತ್ರ ರೀಚ್ ಆಗಿದೀವಿ ನಾವು ಸ್ಟೇ ಆಗ್ತಿರೋದು ಹರೀಸ್ ಬೀಚ್ ಹೋಮ್ ತುಂಬ ಚೆನ್ನಾಗಿದೆ ಬ್ಯಾಕ್ ಸೈಡ್ ನಮಗೆ ಸಿ ವ್ಯೂ ಬರುತ್ತೆ ರೂಮಲ್ಲೂ ಕೂಡ ಸೆಪ್ರೇಟ್ ಆಗಿ ನಾನು ಈ ಸ್ಟೇದು ವಿಡಿಯೋ ಮಾಡ್ತೀನಿ ಬಟ್ ಇವಾಗ ಸದ್ಯಕ್ಕೆ ನಾವು ಬೀಚ್ ಹತ್ರ ಸ್ಟೇ ಹತ್ರ ಬಂದಿದ್ದೀವಿ ಇದು ಸ್ಟೇ ಚೆನ್ನಾಗಿದೆ ಇಷ್ಟ ಆಯ್ತಾ ಇಷ್ಟ ಆಯ್ತು ವ್ಯೂಸ್ ಎಲ್ಲ ಸ್ವಲ್ಪ ಜೋರಾಗಿ ಮಾತಾಡಿ ಚೆನ್ನಾಗಿದೆ ಇಷ್ಟ ಆಯ್ತಾ ಸೆಲೆಕ್ಷನ್ ಮಾಡಿದೀರಾ ಓಕೆ ನೋಡೋಣ ಇನ್ನು ಎಕ್ಸ್ಪ್ಲೋರ್ ಮಾಡೋಣ ಓಕೆ ಕಪಲ್ಸ್ಗೆ ಇಷ್ಟ ಆಗಿದೆ ನಾವು ನೋಡುವ ಗೈಸ್ ಸಕ್ಕರಾಗಿದೆ ಆಕ್ಚುಲಿ ಇನ್ನ ಒಳಗೆ ಎಂಟ್ರಿ ಆಗಿಲ್ಲ ನಾವು ಅಲ್ಲಿಂದ ಬರ್ಬೇಕು ಮಸ್ತ್ ಇದೆ ಗೈಸ್ ವ್ಯೂ ಅಂತೂ ಸಕ್ಕರಾಗಿದೆ ಬ್ಯಾಕ್ ಸೈಡ್ ನಮ್ಗೆ ಬೀಚ್ ಇರೋದಾಯ್ತಾ ಬೀಚ್ ವ್ಯೂ ಸಿಗುತ್ತೆ ನಮ್ಗೆ ರೂಮಲ್ಲಿ ನಾವು ಸಿಕ್ಕಲ್ಲ ಹೌದು ಸಕ್ಕರಾಗಿದೆ ಆಕ್ಚುಲಿ ವೇವ್ಸ್ ಜಾಸ್ತಿ ಇದೆ ನಾವು ಮುಂಚಿನ ವಿಡಿಯೋ ನೋಡಿದಾಗ ಅಷ್ಟೊಂದು ಇರಲಿಲ್ಲ ನೀರು ಸ್ವಲ್ಪ ಕಮ್ಮಿ ಇತ್ತು ಈಗ ತುಂಬ 1:00 ಚೆಕ್-ಇನ್ ಹೇಳಿದ್ರು ಬಟ್ ಬನ್ನಿ ರೆಡಿ ಇದೆ ಅಂತ ಹೇಳಿದ್ರು ಹಾಗಾಗಿ ಬಂದಿದ್ದೀವಿ ಸೊ ಇವಾಗ ಚೆಕ್-ಇನ್ ಆಗ್ತಾ ಇದ್ದೀವಿ ಸಕ್ಕತ್ತಾಗಿದೆ ಗೈಸ್ ಹೆಂಗಿದೆ ಸ್ಟೇ ಅಂದ್ರೆ ಜ್ಯೋತಿ ಹೇಗಿದೆ ಸ್ಟೇ ಎಲ್ಲೂ ಹೋಗೋದ್ ಬೇಡ ಇಲ್ಲೇ ಸ್ಟೇ ಆಗೋಣ ಅನ್ನಷ್ಟು ಚೆನ್ನಾಗಿದೆ ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ ನನಗಂತೂ ಎಷ್ಟು ಹೇಳಿದ್ರು ಸಾಲದು ಅನ್ನಂಗೆ ಅನಿಸ್ತಿದೆ ನಿಜವಾಗ್ಲೂ ಬಿಕಾಸ್ ಈ ವೆದರ್ಗೆ ಮಳೆ ಬರ್ತಿರೋದಕ್ಕೆ ಈ ವ್ಯೂ ಸಿ ವ್ಯೂ ಇರೋದಕ್ಕೆ ತುಂಬ ಚೆನ್ನಾಗಿದೆ ಯಾರೇ ಕಣ್ಣೂರಿಗೆ ಬಂದರೂ ನಾನು ಇದನ್ನು ಸಜೆಸ್ಟ್ ಮಾಡ್ತೀನಿ ಅಷ್ಟು ಚೆನ್ನಾಗಿದೆ ಇದು ಹರೀಸ್ ಬೀಚ್ ಹೋಮ್ ಅಂತ ಹೇಳಿ ಓಕೆ ನಾವು ಅರೇಂಜ್ ಮಾಡಿಸಿದ್ದೀವಿ ಇವ್ರಿಗೆ ಅಂತ ಸೊ ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ಈ ಸ್ಪಾಟಲ್ಲಿ ಮಾಡಿಕೊಡ್ತಾರೆ ಮುಂಚೆನೇ ನಾವು ಹೇಳಿ ಬುಕ್ ಮಾಡ್ಕೋಬೇಕು ಪೇ ಮಾಡಿ ಸೊ ಈ ಸ್ಪಾಟಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ಬೋದು ಆ್ಯಂಡ್ ಬೇಕಿದ್ರೆ ಅಲ್ಲಿ ಡೈನಿಂಗ್ ಏರಿಯಾದಲ್ಲೂ ಕೂಡ ಮಾಡ್ಬೋದು ಇಲ್ಲಾದರೂ ಕೂಡ ಮಾಡಿಕೊಡ್ತಾರೆ ಸೊ ಈ ಥರ ಇದೆ ಈ ಕಡೆ ಎಲ್ಲ ವ್ಯೂ ತೋರಿಸ್ತೀನಿ ಮಳೆ ಬರ್ತಾ ಇರೋದಕ್ಕೆ ನೋಡಿ ಔಟ್ಸೈಡ್ ಬಂದರೆ ಹೀಗಿರುತ್ತೆ ಸೊ ಆ್ಯಕ್ಚುಲಿ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಇವಾಗ ಸೊ ಫ್ರಂಟ್ ವ್ಯೂ ತೋರಿಸ್ತೀನಿ